ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ನೋಡ್ರಿ. ಇವತ್ತು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಹುಳಿ ಸಾಂಬಾರಿಗೆ ಏನೇನು ಬೇಕಂದರೆ ಹಸಿಮೆಣಸು ಜಾಸ್ತಿ ತಗೊಂಡಿದ್ದೀನಿ. ನಾನಿವತ್ತು ಜಾಸ್ತಿ ಮಾಡ್ತಾಯಿದ್ದೀನಿ ಹುಳಿ ಸಾಂಬಾರಿಗೆ ಹಸಿಮೆಣಸು ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ, ಆಮೇಲೆ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇಷ್ಟೇ ಹಾಕ್ರಿ. ಆಮೇಲೆ ನೋಡೋಣ ಏನೇನಂತೇಳಿ. ಇದು ಹಸಿ ಸ್ಮೆಲ್ ಬರುತ್ತಲ್ಲ, ಇದು ಹಸಿ ಇದು ಹಾಕ್ತಾಯಿದ್ದೀನಿ. ಸ್ವಲ್ಪ ಓಪನ್ ಮಾಡ್ಕೊಂಡ್ರೆ ಒಳ್ಳೆಯದೇ. ಆರ್ತಿಗೆ ಮೇಲಿದೆ ಸ್ವಲ್ಪ ನೀರು ಐತಲ್ಲ, ಹಾಗಾಗಿ ಎಣ್ಣೆ ಇಟ್ಕೊಂಡು ಹಾಕಿದ್ದೀನಿ. ನೋಡಿರಿ, ಹಸಿ ಸ್ಮೆಲ್ ಹೋಯ್ತೀಗ ಆಫ್ ಮಾಡ್ತೀನಿ. ಮಿಕ್ಸಿ ಮಾಡ್ಕೆ ಬರೋಣ. ಬಿಸಿ ಮಾಡಿ ಇಟ್ಕೊಂಡಿದ್ದೆಲ್ಲ ಹಾಕಿದ್ದೀನಿ ಮಿಕ್ಸಿ ಜಾರಿಗೆ. ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ. ಎಷ್ಟು ಬೇಕು ನೋಡಿ ಹುಣಸೆಹಣ್ಣು ಅದಕ್ಕೆ ಸೇರಿಸ್ಕೊಳ್ರಿ. ಮಿಕ್ಸಿ ಮಾಡ್ಕೆ ಬಂದಿದ್ದೀನಿ. ಹುಣಸೆಹಣ್ಣು, ಹಸಿಮೆಣಸು ಎಲ್ಲ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿ ಮಾಡಿದ್ದೀನಿ. ಇದಕ್ಕೆ ಸಣ್ಣ ಕೊಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು, ಇವನು ಆ್ಯಡ್ ಮಾಡ್ತಾಯಿದ್ದೀನಿ. ಊಟ ಮಾಡಿ ನೋಡಿರಿ, ಇದನ್ನು ಮಾಡಿ ಊಟ ಮಾಡಿ ನೋಡಿರಿ ಈ ಮಳೆಗಾಲದಲ್ಲಿ. ಆಮೇಲೆ ಮತ್ತೇನಾದ್ರು ಚಿಕನ್ ಡ್ರೈ, ನಾನ್ ವೆಜ್ ಆದರೆ ಚಿಕನ್ ಡ್ರೈ, ಮೀನು ಫ್ರೈ, ಆಮೇಲೆ ಮಟನ್ನು ಎಲ್ಲದಕ್ಕೂ ಚೆನ್ನಾಗ್ತೈತೆ. ವೆಜ್ಜಿನರಾದರೆ ತರಕಾರಿ ಪಲ್ಯ ಮಾಡ್ಕೊಂಡ್ರೆ ಒಳ್ಳೆ ಊಟ ಮಾಡ್ಬೋದು. ಹಾಕಿದ್ದೀನಿ. ಆಮೇಲೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಉಪ್ಪನ್ನು ಸೇರಿಸ್ಕೊಳ್ರಿ. ವಾವ್, ಹುಳಿ ಸಾಂಬಾರು ರೆಡಿ. ಹುಳಿ ಸಾಂಬಾರನ್ನು ಮಾಡಿದ್ದೀನಿ. ಈಗ ನೋಡಿದ್ರೆ ಇದೇನು ಸಾರು ಅಂತ ಹೇಳ್ಬೋದು, ಆದರೆ ಇದೊಂದು ಸರಿ ಮಾಡಿ ನೋಡಿರಿ, ಮಾಡಿ ನೋಡಿರಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಹುಳಿ ಸಾಂಬಾರು ಅಂತ ಹೇಳಿ. ಮಳೆಗಾಲಕ್ಕೂ ಅಷ್ಟೇ ಖಾರ, ಹುಳಿ, ಉಪ್ಪು ಎಲ್ಲ ಚೆನ್ನಾಗಿರ್ತೈತೆ. ಇದು ಮಾಡಿ ನೋಡಿರಿ ಫ್ರೆಂಡ್ಸ್. ವಾವ್, ಸೂಪರ್ ಹುಳಿ ಸಾಂಬಾರು. ಟೇಸ್ಟ್ ನೋಡಿರಿ, ಇದನ್ನು ಮಾಡಿ ಟೇಸ್ಟ್ ನೋಡಿ ನಮಗೆ ಕಮೆಂಟಲ್ಲಿ ತಿಳಿಸ್ರಿ, ನೋಡೋಣ ಯಾವ ಥರ ಐತೆ ಅಂಥೇಳಿ.